ಪತ್ರಿಕಾಗೋಷ್ಠಿ ಪ್ರಮುಖವಾದಂಥ ಉದ್ದೇಶ ನಮ್ಮ ಮುಖ್ಯಮಂತ್ರಿಗಳು ರೈತರನ್ನ ಇನ್ನೊಂದು ಬಾರಿ ಕರೆದು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನ ಕರೀತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ನಮ್ಮ GBD ಅಧ್ಯಕ್ಷರಾದಂಥ ನಟರಾಜ್ರವರು, ನಮ್ಮ ಸ್ನೇಹಿತರಾದಂಥ ಬೆಳಸ್ವಾಮಿ ಅವರು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ರೈತರನ್ನ ನಾವು ಕರೆದು ಮನವೊಲಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೋದೋ. ಕೆಲವು ರೈತರುಗಳು ಮಾತಾಡಿ ನೀವು ಸ್ವಲ್ಪ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ಪ್ರಮುಖವಾಗಿ ವಿಚಾರ ತೆಗೆದುಕೊಂಡ್ರೆ ರೈತರು ಒಪ್ಪೋದು, ಇನ್ನೂ ಒಂದು ಅವಕಾಶ ಅವ್ರಿಗೆ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದು. ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರು ನಮ್ಮ ಭೂಮಿ ಬಿಡೋದೇ ಇಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಮಗೆ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಮುಖ್ಯಮಂತ್ರಿಗಳು ಟೈಮ್ ತೊಗೊಳಕ್ಕೆ ಹೇಳಿದ್ವಿ. ಇವನ್ನೆಲ್ಲ ಕೂಡ ಒಂದ್ಸರಿ ಭೇಟಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು, ರೈತರ ಮನವೊಲಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೇವೆ. ಅದೇ ವಿಚಾರವಾಗಿ ಈಗ ರೈತರನ್ನ ಒಂದು ಬಾರಿ ಅವ್ರಿಗೆ ಕರೆದು ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗ ಕೆಲವರು ಯೋಜನೆಯನ್ನ ಕೈ ಬಿಡಿ ಅಂತ, ಕೆಲವರು ಯೋಜನೆಯನ್ನ ಮಾಡಿ ನಮಗೆ ಬಹಳ ದಿವಸಗಳಿಂದ ಇರ್ತಕ್ಕಂಥ ಆತಂಕವನ್ನ ನಿವಾರಣೆ ಮಾಡಿ ಅಂತ. ಈಗ ಇವ್ರನ್ನ ನಾವು ಭೇಟಿ ಮಾಡಿದ್ಮೇಲೆ ಅವರು ಪರ ಇರೋರು ಯೋಜನೆ ಮಾಡಿ ಅಂತಕ್ಕಂಥವ್ರು ಕೂಡ ನಮ್ಗೆ ಈಗ ಒತ್ತಾಯ ಆಗ್ತಾವ್ರೆ. ನಮಗೂ ಅವಕಾಶ ಮಾಡಿಕೊಡಿ, ನೀವು ಬರೀ ಅವ್ರ ಮಾತನ್ನ ಮಾತ್ರ ಕೇಳ್ತೀರಾ, ವಿರೋಧ ಇರ್ತಕ್ಕಂಥವ್ರ ಮಾತ್ರ ಕೇಳ್ತೀರಾ, ನಾವು ಬಹುಸಂಖ್ಯೆಯಲ್ಲಿ ಇದ್ದೀವಿ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಬಹುಶಃ ಅವ್ರಿಗೂ ಕೂಡ ನಾಳೆ ಅವ್ರನ್ನೂ ಕರೆದು ಕೇಳ್ತೀವಿ. ಅವರು ನಮ್ಮನ್ನ ಮಾತಾಡ್ಸೋದೇ ಇಲ್ಲ, ನೀವು ನಾವು ಪರ ಇದ್ದೀವಿ ಅಂತಕ್ಕಂಥ ನಮ್ಮನ್ನು ಉದಾಸೀನ ಮಾಡ್ತಾ ಇದ್ದೀರಾ, ನೋಟಿಫಿಕೇಶನ್ ಆಗಿಲ್ಲ, ನಮ್ಮನ್ನು ಅತಂತ್ರ ಸ್ಥಿತಿಲಿ ಇಡ್ತಾ ಇದ್ದೀರಾ, ನೀವು ನೋಟಿಫಿಕೇಶನ್ ಆಗಿರೋರಿಗೆ JMC ಮಾಡ್ತಾ ಇಲ್ಲ, ನೀವು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಅವ್ರದ್ದು ಅಭಿಪ್ರಾಯ ಇದೆ. ನಾಳೆ ಅವ್ರನ್ನೂ ಕೂಡ ಒಂದು ಸಭೆ ಕರೀಲಿಕ್ಕೆ ತೀರ್ಮಾನ ಮಾಡಿದ್ವಿ. ಅವ್ರನ್ನೂ ಕರೆದು ಅವ್ರ ಅಭಿಪ್ರಾಯ ತಗೊಂಡು ಮುಖ್ಯಮಂತ್ರಿಗಳ ಹತ್ರ ಅಂತಿಮವಾಗಿ ಚರ್ಚೆ ಮಾಡಿ ಆಮೇಲೆ ಏನೋ ಒಂದು ತೀರ್ಮಾನವನ್ನು ತಗೋತೀವಿ. ಇಲ್ಲ, ಅವರು ಮನವಿ ಮಾಡಿದ್ದಾರೆ, ಬಟ್ ಪ್ರೊಸೀಜರ್ ನಿಲ್ಸಕ್ ಬರಲ್ಲ. ಕಾರಣ ಏನಂದ್ರೆ ನೋಡಿ, ಈಗ ಫೈನಲ್ ನೋಟಿಫಿಕೇಶನ್ ಆಗ್ಬಿಡದೆ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅವರು ಅದನ್ನ ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ಬಂದರೂ ಅದನ್ನ ಡಿನೋಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಈಗ ಅವ್ರನ್ನ ನಾವು ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟು ಅವ್ರನ್ನ ನೀವು ಪರಿಹಾರ ಕೊಡಲ್ಲ ಅಂತಂದ್ರೆ ಅವ್ರು ನಾಳೆ ನಮ್ಗೆ ಅವ್ರು ಬೈತಾರೆ. ನಾವೇನ್ ಹೇಳ್ತಾ ಇದೀವಿ, ಯಾವ ರೈತರು ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ನಮ್ಗೆ ಕೇಳ್ಕೊಂತಾರೆ, ಲೆಟರ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನಾವು JMC ಮಾಡ್ತೀವಿ. ಇವರು ಬಲವಂತವಾಗಿ ಹೋಗಿ JMC ಮಾಡ್ತಕ್ಕಂಥ ಪ್ರಕ್ರಿಯೆ ನಾವು ಮಾಡಲ್ಲ. ನಾವು ಯಾರು ನಮಗೆ ಪರಿಹಾರ ನಮಗೆ JMC ಸಮೇತ ನಮ್ಗೆ ಕೊಡಿ ಅಂತ ಹೇಳಿ ನಮ್ಗೆ ಲೆಟರ್ ಕೊಡ್ತಾರೆ, ಅವ್ರಿಗೆ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಗ ಅವರು ಪಾಪ ಅವರು ತ್ರಿಶಂಕು ಸ್ವರ್ಗ ಆಗ್ಬಿಡ್ತಾರೆ. ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟದೆ. ನಾಳೆ ಮರ ಮುಗಿಟು ಏನಾರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾಳೆ ಮರಗಳೇ ಇರಲ್ಲ ಅನ್ಕೊಳ್ಳಿ, ಏನಾರು ಹೆಚ್ಚು ಕಡಿಮೆ ಆಯ್ತು, ಒಣಗೋಯ್ತು, ಮಳೆ ಇಲ್ಲ, ಅವರು ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ವ್ಯವಸಾಯ ಬಿಟ್ಬಿಡ್ತಾರೆ ಅನ್ಕೊಳ್ಳಿ. ಈಗ ಅವ್ರದ್ದೆಲ್ಲ ಇವಾಗ ಇದೈತೆ, ಅಡಿಕೆ ಐತೆ, ತೆಂಗೈತೆ, ಆಮೇಲೆ ರೇಷ್ಮೆ ಐತೆ, ಬಾಳೆ ಐತೆ, ಇವಕ್ಕೆಲ್ಲ ಪರಿಹಾರ ಕೊಡದೆ ಹೋದ್ರೆ ತಪ್ಪಾಗಲ್ವ? ಅದು ಅವ್ರಿಗೆ ಅನ್ಯಾಯ ಆದಂಗೆ ಆಯ್ತದೆ. ನಾವು ಯಾರಿಗೂ ಬಲವಂತವಾಗಿ ಅವ್ರು ಕೊಟ್ರೆ ಮಾತ್ರ ಹೋಗಿ ಮಾಡ್ತೀವಿ JMC. ನಾವು ಬಲವಂತವಾಗಿ ಹೋಗಿ ಮಾಡಲ್ಲ, ಒತ್ತಾಯ ಪೂರ್ವಕವಾಗಿ ಎಲ್ರಿಗೂ ಮಾಡಲ್ಲ. ಯಾರು ನೋಟಿಫಿಕೇಶನ್ ಆಗಿದೆ ಅವ್ರು ಏನ್ ಕೊಡ್ತಾರೆ ಅದ್ರ ಮೇಲೆ ಮಾಡ್ತೀವಿ ಅಷ್ಟೇ. ಆಗ್ಲೇ ಸುಮಾರು ಒಂದು 75% ಮೇಲೆ 110 ಕೋಟಿ ಕೊಟ್ಟಿದ್ದೀವಿ ಈಗಾಗಲೇ ಕಾಂಪೋಸಿಷನ್. 75% 80% ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಡಿಸ್ಪ್ಯೂಟ್ ಅವೇನೋ ದಾಖಲಾತಿಗಳು ಅವೆಲ್ಲ ಕೊಡ್ಬೇಕಲ್ಲ, ಸರ್ಕಾರಕ್ಕೆ ದಾಖಲಾತಿಗಳನ್ನ ಒದಗಿಸ್ಕೊಟ್ರೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇಲ್ಲ, ಇದು ರಾಜಕೀಯಕ್ಕೆ ತಿರ್ಕೊಂಡ್ಮೇಲೆ ಕುಮಾರಸ್ವಾಮಿ ಅವರು ಪಾದಾರ್ಪಣೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ನನಗೆ ಒಂದು ಆದೇಶ ಕೊಟ್ಟರು, ಇನ್ನೊಂದ್ಸರಿ ರೈತರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಪ್ಪ ಕರೆದು ಅಂತ ಹೇಳಿ. ಅದಕ್ಕೆ ನಾನು ಇವತ್ತು ಈ ಮೀಟಿಂಗ್ ಅನ್ನ ಕರೆದಿರೋದು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಈ ಮೀಟಿಂಗ್ ಕರೆದಿರೋದು. ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಕೆಲವರೆಲ್ಲ ನನಗೆ ಫೋನ್ ಮಾಡಿ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ನೀವು ಒಂಚೂರು ಯೋಚನೆ ಮಾಡಿ, ಇನ್ನೊಂದು ಸ್ವಲ್ಪ ಧಾರಾಳವಾಗಿ ಸಣ್ಣ ರೈತರುಗಳಿಗೆ ಮತ್ತೊಬ್ಬ ಸಣ್ಣ ಪುಟ್ಟ ರೈತರುಗಳಿಗೆ ನೀವು ರಿಹ್ಯಾಬಿಲಿಟೇಷನ್ ವಿಚಾರದಲ್ಲಿ ಸ್ವಲ್ಪ ಧಾರಾಳವಾಗಿ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥ ವಿಚಾರನೂ ಹೇಳಿದ್ರು. ಅದಕ್ಕೆ ಕರೆದೆ. ಬಟ್ ಅದನ್ನ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವರು ಬಿಡ್ಲಿಲ್ಲ. ಕೆಲವರು ಅಲ್ಲ, ನಮ್ಗೆ ಬೇಡಕ್ಕೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಲ್ಲ, ಮುಂದೆ ಸರ್ಕಾರ ತೀರ್ಮಾನ ತಗೊಂತದೆ. ಈಗ ಪ್ರೊಸೀಜರ್ ಏನ್ ನಡೀತದೆ ಅದು ನಮ್ ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡೇ ನಮ್ ಸ್ಟ್ಯಾಂಡ್. ಮಾಡಲೇಬೇಕು ಅಂತಂದ್ರೆ ಇರುವಂತ ರೈತರುಗಳನ್ನ ಅಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು ಮಾಡ್ತೀವಿ. ಹೌದು, ಎಲ್ರಿಗೂ ಮಾಡ್ಬೇಕಲ್ಲ, ಮಧ್ಯೆ ಬಿಡಕ್ಕಾಗಲ್ಲ, ಪ್ಯಾಚ್ ಎಲ್ಲ ಬಿಡಕ್ಕಾಗಲ್ಲ. ಸರ್ಕಾರ ನೋಡೋಣ, ಅದು ಈಗ ಇರ್ತಕ್ಕಂಥ ವಿಚಾರ ಮುಖ್ಯಮಂತ್ರಿಗಳು ಗಮನ. 80 ದಿವಸಗಳಿಂದ ಒಪ್ಪಿಲ್ಲದಂತ ರೈತರಿಗೆ ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಪ್ರತಿಭಟನೆ
ಪ್ರತಿಭಟನೆ ಮಾಡ್ತಿರುವಂತ ರೈತರು ಸುಮಾರು ಅದ್ರಲ್ಲಿ ಪ್ರತಿಭಟನೆ ಮಾಡೋದ್ರಲ್ಲಿ ಸುಮಾರು ಒಂದು 40-50% ಆಗ್ಲೇ ಅವರೆಲ್ಲ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಹಿಂದೆ ಮಾಡ್ತಾ ಇದ್ರಲ್ಲ ಸ್ಟಾರ್ಟಿಂಗ್ ನಲ್ಲಿ, ಅವ್ರಿಗೆಲ್ಲ ಸ್ವಲ್ಪ ರೇಟಿಂಗ್ ವಿಚಾರ ಇರ್ಬೋದು, ರಿಹಾಬಿಲಿಟೇಷನ್ ವಿಚಾರ ಇರ್ಬೋದು, ಇವೆಲ್ಲ ಮನವೊಲಿಸಿ ಅವರು ಸುಮಾರು ಜನ ಬದಲಾವಣೆ ಪರಿವರ್ತನೆ ಕೂಡ ಆಗಿದ್ದಾರೆ. ಈಗ ಇವರೆಲ್ಲ ಹೋಗ್ತಾರೆ ಅಂತ ನಿಮ್ಮ ಈಗ ನೋಡ್ರಿ, ಯಾವುದೇ ಇದನ್ನ 100% ಭಾಗ ಯಾರನ್ನು ರೈತರನ್ನ ಒಪ್ಪಿಸಿ ಮಾಡಿರ್ತಕ್ಕಂಥ ಉದಾಹರಣೆ ಎಲ್ಲೂ ಇಲ್ಲ. ಅದರಿಂದ ನಾವು ಮನವೊಲಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿ ಆದೇಶದಲ್ಲಿ ಮಾಡ್ತಾ ಇದೀವಿ. 2-3 ಸಾರಿ ಕೇಳಿದ್ರೆ ತಪ್ಪೇನು? ಅದಕ್ಕೆ ನಾನು ಅವ್ರಿಗೆ ಉದಾಹರಣೆ ಕೊಟ್ಟಿದ್ದೀನಿ. ನೋಡಿ, ನಾನು ಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ಗೊಂದಲ ಆಗ್ತದೆ, ನಾಳೆ ಪೊಲೀಸ್ನವರು ಕೇಸು ವಗೈರೆ ಮತ್ತೊಂದು ಹಾಕ್ಬೋದು. ಆ ಗೊಂದಲಕ್ಕೆ ಅವಕಾಶ ಮಾಡೋದು ಬೇಡ ಅಂತ ಹೇಳಿ ನಾನು ಇಲ್ಲೇ ಕರೆದಿದ್ದೆ. ಈಗ ಒಂದು 8 ತಿಂಗಳ ಹಿಂದೆ ನಾನು ಇಲ್ಲೇನೆ ಒಂದು ಇದೇ ತರ ರೈತರುಗಳು ಬನ್ನಿ, ನೀವು ನಾನು ಚರ್ಚೆ ಮಾಡೋಣ ಅಂತ ಕರೆದ್ರೆ, ಅವರು ಜನತಾ ದಳದವ್ರು ಏನ್ ಮಾಡಿದ್ರು, ನೀವು ಟೆಂಪೋ ಮಾಡ್ಕೊಂಡು ಹೋಗಿ, ನೀವು ಲಾರಿ ಮಾಡ್ಕೊಂಡು ಹೋಗಿ ಒಂದ್ 3,000 ಜನ ಗಲಾಟೆ ಮಾಡಿ ಅಂತ ಅಂದಾಗ ನಾನು ಹೆಂಗ್ ಸಭೆ ಈ ಜನ ಬಂದಿರೋ ಡ್ರೈವರ್ ಅಂತ ಹೇಳಿದೆ. ನಾನು ನಿಮ್ಮನ್ನ ಈಗಾಗಲೇ 8 ತಿಂಗಳಿಂದ ಕರೆದಿದ್ನಲ್ಲ, ನೀವು ಇದೇ ತಿಂತ ಬಂದಿರೋ ಅವತ್ತು ನಾನು ಚರ್ಚೆ ಸಾಧಕ ಅಂತ ಚರ್ಚೆ ಮಾಡ್ತಿದ್ದೆ. ನೀವು ಅವತ್ತು ಅವರು ಬೇರೆ ಪಕ್ಷದವ್ರು, ನಮ್ಮ ವಿರೋಧಿಗಳು ಜನ 2,000 ಜನ ಜೊತೆ ಚರ್ಚೆ ಮಾಡೋದಾಯ್ತು. ಇಲ್ಲಿ ಒಬ್ಬೊಬ್ರು ನಾನು ಮಾತಾಡ್ತಾರೆ. ಈಗ ನಾನು ಸ್ಥಳಕ್ಕೆ ಹೋಗ್ತೀನಿ, ನನ್ನ ಮೇಲೆ ಏನೋ ಒಂದು ಅವಘಡ ಆಯ್ತು ಅನ್ಕೊಳ್ಳಿ, ನಿಮ್ಮ ಮಾಧ್ಯಮದಲ್ಲೂ ಕೂಡ ಬರ್ತದೆ. ಅವಘಡ ಆದಾಗ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ನಮ್ಮ ಹೆಣ್ಮಕ್ಳ ಮೇಲೆ, ನಮ್ಮ ರೈತರ ಮೇಲೆ ಕೇಸ್ ಹಾಕ್ಬೇಕು. ನಾನು ಇದಕ್ಕೆ ಅವಕಾಶ ಮಾಡೋದು ಕೊಡೋದು ಬೇಡ ಅಂತ ನಾನು ಹೋಗ್ಲಿಲ್ಲ ಅಷ್ಟೇ. ಅದನ್ನ ಮುಖ್ಯಮಂತ್ರಿಗಳ ಟೈಮ್ ಕೇಳ್ತಾ ಇದೀವಿ. ಅವ್ರು ಹೇಳಿದ್ದಾರೆ ಒಂದ್ಸರಿ ನಮಗೂ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಟೈಮ್ ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ಅವರು ಟೈಮ್ ಕೊಟ್ಟ ತಕ್ಷಣ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಆ ತರ ಏನಿಲ್ಲ, ವಿಶ್ವಾಸ ಮೊದಲಿಂದ ಐತೆ. ಅವರೇ ಹೋಗಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ರಲ್ಲ, ಅವರೇ ಹೋಗಿ ಉಪಮುಖ್ಯಮಂತ್ರಿ. ನೋಡ್ರಿ, ಇದು ಯಾವುದೋ ಒಂದು ಪಕ್ಷದ ಅವರು ಇದರಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಇದು ಸಮಸ್ಯೆಗಳಾಗ್ತದೆ. ರೈತರು ಪ್ರಾಮಾಣಿಕವಾಗಿರ್ತಕ್ಕಂಥ ರೈತರು ಬಂದ್ರೆ ಸಮಸ್ಯೆಗಳಾಗಲ್ಲ. ಯಾರೋ ಹಿಂದ್ಗಡೆ ಒಬ್ಬ ಏನೋ ಅವಘಡ ಮಾಡ್ತಾನೆ, ಅವಾಗ ಅದಕ್ಕೆ ಇಡೀ ರೈತರ ವ್ಯವಸ್ಥೆಗೆ ಧಕ್ಕೆ ಬರಲ್ವಾ? ಅದು ಆಗ್ಬಾರ್ದು ಅಂತ ದೃಷ್ಟಿ ಅಷ್ಟೇ. ನಾವು ಕರೆದಿದ್ದು ಇಲ್ಲೇನೆ ಮಾತಾಡೋಣ ಬನ್ನಿ ಅಂತ. ಅವರು ಅವತ್ತಿನ ಸ್ಥಿತಿನಲ್ಲಿ ಅವ್ರು ಆ ರೀತಿ ತೀರ್ಮಾನ ತಗೊಂಡಾಗ ನಾವು ಅದನ್ನ ಕ್ಯಾನ್ಸಲ್ ಮಾಡ್ದೋ. ಸುಮ್ಮನೆ ಇದೊಂದು ನ್ಯೂಸೆನ್ಸ್ ಆಯ್ತದೆ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ನಾನು ಹಳ್ಳಿಗೂ ಹೋಗಿದ್ದೆ, ಅವಾಗ ನಮ್ಮ ಹೆಣ್ಮಕ್ಳೆಲ್ಲ ಅಡ್ಡ ಹಾಕೊಂಡು ನಾನು ಕೇಳಿದ್ರು, ಆಯ್ತು ಬಿಡ್ರವ ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ. ಅವತ್ತು ಕೂಡ ಸುಮಾರು ಜನ ಬೈಯೋದು ಮಾಡಿದ್ರು. ಅದು ನಾವು ಕೇಸ್ ಹಾಕ್ಸ್ಬೋದಾಗಿತ್ತಲ್ವಾ ಅಂತ ವಿಚಾರಕ್ಕೆ ಹೋಗ್ಲಾ. ನಮ್ಮ ಹೆಣ್ಮಕ್ಳು, ನಮ್ಮ ರೈತರು ಏನೋ ಅವ್ರ ಕೋಪ ಬಂದಿದೆ, ಬೈದವ್ರೆ ಬಿಡ್ರಪ್ಪ ಆಯ್ತು, ಏನು ಚರ್ಚೆ ಮಾಡೋದು ಬೇಡ, ಕರೆದು ಮನವೊಲಿಸೋಣ ಬಿಡಿ ಅಂತ ಅವತ್ತು ಕೂಡ ನಾವೇನು ಮಾಡಲಿಲ್ಲ. ಇದು ಅದೇನೋ SIR ಮಾಡ್ತಕ್ಕಂಥವ್ರು ಯಾರು, ಅವರು ಗೊಂದಲ ಕ್ರಿಯೇಟ್ ಮಾಡಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅವರೊಬ್ರು ಕೇಂದ್ರ ಮಂತ್ರಿ, ಇಬ್ರು ಕೇಂದ್ರ ಮಂತ್ರಿ ನೋಡಿದೆ ನಾನು, ಅಲ್ಲೊಬ್ಬ ವಿರೋಧ ಪಕ್ಷದ ನಾಯಕರು. ಅವ್ರಿಗೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. SIR ಯಾವ ಆಧಾರ, ದಯಮಾಡಿ ಕೇಳಿ ಸರ್. ಅವ್ರದ್ದು BLAಗಳು ಅವರಲ್ಲ ಸರ್, BLAಗಳು ನಮ್ಮವರೇ ಇರಲ್ಲ. ಪ್ರಶ್ನೆ ಮಾಡಕ್ಕೆ ಅವ್ರ BLAಗಳು ಇಲ್ವಾ ಅಲ್ಲಿ? ಅವ್ರ BLAಗಳು ಏನ್ ಮಾಡ್ತಾರೆ? ಕಂಡ ಪ್ರೀತಿದ್ದವ್ರು ಅವ್ರ BLAಗಳು ಎಲ್ಲ ಕಡೆ BLAಗಳು ಇದ್ದೇ ಇರ್ತಾರೆ. ಅವರು BLAಗಳನ್ನ ಇಟ್ಕೊಂಡು ಮಾಡ್ಲಿ. ಇವರು ಏನ್ ಮಾಡ್ತಾವ್ರೆ ಅಂತಂದ್ರೆ ಶಿಕ್ಷಕರಿಗೆ ಅವಮಾನ ಮಾಡ್ತಾವ್ರ ಅಷ್ಟೇ. BJP ಅವರು ಶಿಕ್ಷಕರಿಗೆ ಅಗೌರವ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ 2002ರಲ್ಲಿ ಕಾನೂನು ಕರೆಕ್ಟ್ ಆಗೈತೆ. 2002ರಲ್ಲಿ ನಿಮ್ಮ ಹೆಸರು ಇರ್ಬೇಕು, 2025ರಲ್ಲಿ ನಿಮ್ಮ ಹೆಸರು ಇರ್ಬೇಕು. ಅವೆರಡು ಹೆಸರು ಇದ್ರೆ ಮಾಡ್ತಾರೆ, ಇದ್ರೆ ಡ್ರಾಪ್ ಮಾಡ್ತಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಬೇಡ ಕೇಂದ್ರ ಮಂತ್ರಿಗಳವರು. ನಾವೇನೋ ಬಿಡಿ ಹಾಲಿ MLAಗಳು, ಕೇಂದ್ರ ಮಂತ್ರಿಗಳಿಗೆ ಆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇನೆ ಸುಮ್ಮನೆ ಇದೇನು ಗೂಬೆ ಕೊಟ್ಟಿಸ್ಬೇಕು, ಗೊಂದಲ ಕ್ರಿಯೇಟ್ ಮಾಡ್ಬೇಕು ಅಂತಕ್ಕಂಥ ಮಾಡ್ತಾವ್ರೆ ವಿನ. ಆಮೇಲೆ ಚುನಾವಣಾ ಆಯೋಗ ಯಾರ ಕಂಟ್ರೋಲ್? ನಮ್ ಕಂಟ್ರೋಲ್ ಏನಿಲ್ಲ. ಆಮೇಲೆ ಒಂದ್ಸರಿ ಚುನಾವಣೆ ಪ್ರಕ್ರಿಯೆ ಶುರು ಆಯ್ತು ಅಂತಂದ್ರೆ ಎಲ್ಲಾ ಅಧಿಕಾರಿಗಳು ಚುನಾವಣಾ ಆಯೋಗದ ಕಂಟ್ರೋಲ್ ಕೊಂಡೋಗ್ತಾರೆ. ಯಾರು ಯಾವ ಅಧಿಕಾರಿಗಳ ಮಾತು ಕೇಳಲ್ಲ, ಬೇರೆ ಅಧಿಕಾರಿಗಳನ್ನ, ರಾಜಕಾರಣಿಗಳ ಮಾತು ಕೇಳಲ್ಲ. ಅವರು ಕಂಪ್ಲೀಟ್ ಆಗಿ ಅದು ಇಂಡಿಪೆಂಡೆಂಟ್ ಬಾಡಿ ಚುನಾವಣಾ ಆಯೋಗ, ಅವ್ರು ಕಂಟ್ರೋಲ್ ಕೊಂಡೋಗ್ತಾರೆ. ಇವ್ರು ಏನು ಅಂತಂದ್ರೆ ಇಲ್ಲಿ ಸುಮ್ಮನೆ ಬೇರೆ ವಿಷಯಗಳಿಲ್ವಲ್ಲ, ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೊಡ್ಬೇಕು ಅಂತ ಮಾಡ್ತಾರೆ. ಏನಂತ ಪಶ್ಚಿಮ ಬಂಗಾಳದಲ್ಲಾಗ್ಲಿ ತಮಿಳುನಾಡಲ್ಲಾಗ್ಲಿ ಕೆಲವೊಂದಿಷ್ಟು ಮತದಾರರನ್ನ ಕೈ ಬಿಟ್ಟರು ಅಂತ ಆರೋಪ ಮಾಡ್ತಾರೆ. ಅದ್ಯಾಕೆ ಸರ್? ಹಂಗಾರೆ ನಮ್ಮ ಸರ್ಕಾರ ಐತಲ್ಲ, ಹಂಗಾರೆ ಅಲ್ಲಿ ಮಾಡ್ಬೋದಾಯ್ತಲ್ಲ. ಹಂಗಾರೆ ಅಲ್ಲ ಸರ್, ಈಗ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ಅಂತ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡ್ತಿಲ್ಲ ಸರ್. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಯಾರು ಕೈ ಬಿಟ್ಟಿದ್ ಗೊತ್ತಾ? ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಯಾರ ಕಡೆ ಐತಿ ಇಲ್ಲಿ? ಕೇಂದ್ರ ನಮ್ದ. ಏನ್ ಮಾಡಿದ್ರು ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡಿತ್ತು ಅದನ್ನ ಉದ್ದೇಶಪೂರ್ವಕವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ. ಅಂತಿಮವಾದಂತ ತೀರ್ಮಾನ ಮಾಡಕ್ ಅಧಿಕಾರ ಇರೋದು ಕೇಂದ್ರ ಚುನಾವಣಾ ಆಯೋಗಕ್ಕೆ. ಇಲ್ಲಿ ಕಳಿಸ್ತಾರಲ್ಲ ಅದನ್ನ ಫೈನಲ್ ಮಾಡೋರು ಅವರು.
ಅದೇ ಅದೇ ಅದಾಗಬಾರ್ದು ಅಂತ ನಾವು ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡಿಸ್ತಾ ಇದೀವಿ ಅಷ್ಟೇ. ಸಣ್ಣ ಪುಟ್ಟ ನ್ಯೂನತೆ ಇದ್ರು ಕೂಡ ತೆಗಿತಾರೆ. ಅದಾಗಬಾರ್ದು ಅಂತ ಜವಾಬ್ದಾರಿಯುತವಾಗಿ ನಮ್ಮ BLAಗಳು ಮಾಡ್ತಾ ಇದ್ದೀವಿ. ನಮ್ಮ BLAಗಳು ಮಾಡ್ತಾ ಇರೋದು BLOಗಳಲ್ಲ. BLAಗಳು BLOಗಳ ಹತ್ರ ಟಚ್ ಅಲ್ಲಿ ಇದ್ದು ನಮ್ಮ ಇಂಥ ಓಟ್ಗಳವೆ ಇವೆಲ್ಲ ಸೇರಿಸ್ಬೇಕು ಅಂತೇಳಿ ಅದನ್ನ ಆಧಾರ ಸಹಿತವಾಗಿ ಕೇಳ್ತಾ ಇದ್ದೀವಿ. ಅದನ್ನ ಕೇಳಿ ಮದರಸಗಳಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಹೋಗಿ ನೋಡೋರ ಮದ್ರಾಸದಲ್ಲಿ? ಹೌದು, ವಿಡಿಯೋ ಯಾವ್ದು? ನಾನು ಅವ್ರದ್ದೊಂದಷ್ಟು ಹಾಕ್ಲಾ ವಿಡಿಯೋನಾ? ಹಾಕ್ತಿವಿ ನೋಡಿ. ಅವ್ರನ್ನೆಲ್ಲ ಸೇರಿಸಿ ಗುಂಪು ಮಾಡ್ತಾವ್ರೆ ಅಂತ. ಅವೆಲ್ಲ ಸುಮ್ಮನೆ ನೋಡ್ರಿ. ಒಂದು ಕೋಮಿನ ಮೇಲೆ ಉದ್ದೇಶಪೂರ್ವಕವಾಗಿ ಗೂಬೆ ಕುಂಡಿಸ್ತಕ್ಕಂಥ ವ್ಯವಸ್ಥಿತವಾದಂತ ಸಂಚು ನಡೀತಾ ಇದೆ ಅಷ್ಟೇ. ಮಾಡಿರ್ತಕ್ಕಂಥದ್ದು ಸರಿ ಇದೆ, ವಿಡಿಯೋನು ಸರಿ ಇದೆ, ಆದ್ರೆ ಅವ್ರು ಹೇಳಿರ್ತಕ್ಕಂಥ ರೀತಿ ಸರಿ ಇಲ್ಲ. ವಿಡಿಯೋ ಸುಳ್ಳು ಅಂತ ನಾನು ವಾದ ಮಾಡ್ತಾ ಇಲ್ಲ. BLO ವಿತರಣೆ ಮಾಡಕ್ ಹೋಗವ್ರೆ, BLOಗಳೆಲ್ಲ ವಿತರಣೆ ಮಾಡವ್ರೆ. ನೀವು 2002ರಲ್ಲಿ 2025 ಇದ್ರೆ ಅದು ತಗೊಳ್ಳೋದೇ ಇಲ್ವಲ್ಲ, ಅದು ನಿಮ್ಮ ಇದೇ ತಗೊಳ್ಳಲ್ಲ, ಅಪ್ಲೋಡ್ ಮಾಡಕ್ಕೆ ಆಗಲ್ವಲ್ಲ. ನೀವು ಮಿನಿಮಮ್ ಕಾಮನ್ ಸೆನ್ಸ್ ಅದು. ಬಾಂಗ್ಲಾದೇಶದಿಂದ ಬಂದವ್ರೆ ಅಂತ ಪಾಪ ಅವತ್ತಿಂದ ಓಟ್ ಹಾಕ್ಸ್ಕೋಬೇಕಾದ್ರೆ ಬಾಂಗ್ಲಾದೇಶದವ್ರು ಕಾಣಲಿಲ್ಲ ಅವ್ರಿಗೆ. ಈಗ ನಾನು ಓಟ್ ಹಾಕಲ್ಲ ಅಂದ್ಬಿಟ್ಟು ಬಾಂಗ್ಲಾದೇಶದವ್ರು ಕಟ್ಟಿದ ಅಬ್ಜೆಕ್ಷನ್ಗೂ ಟೈಮ್ ಐತಲ್ಲ, ಅವಾಗ ನೋಡ್ತೀವಿ ನಾವು. ನಮ್ಮವ್ರದ್ದೇನಾರ ಸಮಸ್ಯೆ ಆಗಿದ್ರೆ ಅದನ್ನ ಸರಿ ಮಾಡಿಸ್ತೀವಿ. ಅಬ್ಜೆಕ್ಷನ್ಗೆ ಆಗಸ್ಟ್ ಟೈಮ್ ಕೊಟ್ಟಿದಾರಲ್ಲ, ಯಾಕೆ ಡಿಲೀಟ್ ಆಗಾರ ಇರೋದಕ್ಕೆ ಅವ್ರ ಕಾರಣನೂ ಕೊಡ್ಬೇಕು. ಅದಕ್ಕೆ ಅಬ್ಜೆಕ್ಷನ್ ಟೈಮ್ ಕೊಡ್ತಾರೆ, ಅವಾಗ ನಾವು ಅದನ್ನು ಪರಿಶೀಲನೆ ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಯಾರು ಈ ಯೋಜನೆ ಮಾಡಿದ್ರು ಅವ್ರಿಗೆ ಯಾಕೆ ಪತ್ರ ಬರೆಯಕ್ಕೆ ಹೋದ್ರಿ ನೀವು ಅಂತ. ಯೋಜನೆ ಮಾಡಿದವ್ರು ಯಾರೇ? 2ನೇ ಸರಿ ಮುಖ್ಯಮಂತ್ರಿ ಆಗ 18ರಲ್ಲಿ ಮುಖ್ಯಮಂತ್ರಿ ಆದಾಗ ಅವಾಗ ಬಿಟ್ಬಿಡಿದ್ರೆ ಈ ಸಮಸ್ಯೆ ಐತಾ ಇದು? ನಾನು ಹೇಳಿದೆ ಮುಖ್ಯಮಂತ್ರಿಗಳು ನಮ್ಮ ಗಮನಕ್ಕೆ ತರದೆ ಯಾರೋ ಪತ್ರ ಬರ್ಸೋರು ಮುಖ್ಯಮಂತ್ರಿಗಳು. ನಾನು ಹೇಳಿದ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರು ಬರೀರಿ, ಬೇಕಾದ್ರೆ BJP ಅವ್ರಿಗೆ ಯಾರು ಇನ್ನೊಬ್ರು ಬರೀರಿ. ಕುಮಾರಸ್ವಾಮಿ ಅವರೇ ಯೋಜನೆ ಮಾಡ್ಬಿಟ್ಟು ಬಂದ್ರಿ ಇಲ್ಲ ಚರ್ಚೆ ಮಾಡ್ತೀನಿ ಅಂದ್ರೆ ಅರ್ಥ ಏನ್ರಿ? ಹಾಸ್ಯಾಸ್ಪದ ಅಲ್ವಾ ಅದು? ಯೋಜನೆ ಮಾಡಿದವರೇ ಬನ್ನಿ ಚರ್ಚೆ ಮಾಡೋಣ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ಓಕೆ. ಅವ್ರಿಗೆ 2ನೇ ಸರಿ ಅವಕಾಶ ಸಿಕ್ಕಿತ್ತು. 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಇದು ನನ್ನ ಕನಸಿನ ಯೋಜನೆ, ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂತ ಜಾಗದಲ್ಲಿ 40% ಕೊಡ್ತೀನಿ ಅಂದ್ರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದ್ರೆ ನಾವು ರೈತರ ವಿರೋಧಿಗಳು. ಏನ್ ಮಾಡೋದು ನಾವು? ಅದಕ್ಕೆ ಅವ್ರು ರಾಜಕೀಯ ಬೆರ್ಸಕ್ ಬಂದವ್ರೆ. ಅದ್ರ ಅವಶ್ಯಕತೆ ಇರಲ್ಲ ಮುಖ್ಯಮಂತ್ರಿಗಳಿಗೆ. ಆಮೇಲೆ ಮುಖ್ಯಮಂತ್ರಿಗಳು ನಾವು ಹೇಳೋದು ಕುಮಾರಸ್ವಾಮಿ ಒಂದು ಪಾಯಿಂಟ್ ಹೇಳ್ತಾರೆ, ರೆಡ್ ಝೋನ್ ಇರೋದ್ರಿಂದ ಏನ್ ಸಮಸ್ಯೆ ಆಗಿದೆ ಅನ್ನೋ ಒಂದು ಹೇಳ್ತಾರೆ. 2ನೇದು ಸರ್, ನನ್ನ ಯಾರು ಕೂಡ ಯೋಜನೆ ಕೈಬಿಡಿ ಅಂತ ಹೇಳಿ ಬಂದು ಈ ಭಾಗದ ರೈತರನ್ನ ಮೀಟ್ ಮಾಡಿಲ್ಲ ಅನ್ನೋದು ಕೂಡ ಹೇಳ್ತಾರೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ. ಬಂದು ಅವ್ರು ಪೂಜೆ ಮಾಡ್ಬಿಡ್ಲಿ, ನಾನು ಹೇಳಿಲ್ಲ ಈ ಮಾತನ್ನ ಅಂತ. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡ್ಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡ್ಬೇಕು, ನೇರವಾದಂತ ವಿಚಾರ ಚರ್ಚೆ ಮಾಡ್ಬೇಕು. ಬಂದು ಹೇಳಕ್ ಹೇಳ್ರಿ. ಇದೇ ರೈತರು ಹೇಳಿದ್ ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟು ನಮ್ಮೂರು. ಸುಮ್ಮನೆ ಡೋಂಗಿ ರಾಜಕಾರಣ ಆಯ್ತಪ್ಪ. 2018ರಲ್ಲಿ ಆನ್ಲೈನ್ ರೆಸಲ್ಯೂಷನ್ ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಬಿಟ್ಟು ಕ್ಯಾಬಿನೆಟ್ ನಲ್ಲಿ ನೋಡ್ರಿ ಇದನ್ನ ಡ್ರಾಪ್ ಮಾಡಿದ್ರಿ ಅಂತ ಮಾಡೋದು ಮುಗಿದಾಗಿತ್ತು, ಮಾಡ್ಬೋದಾಗಿತ್ತಲ್ಲ. ಈಗ ನಾಟಕ ಯಾಕೆ ಆಡ್ಬೇಕು? ಆನ್ಲೈನ್ ರೆಸಲ್ಯೂಷನ್ ರೆಡ್ ಝೋನ್ ಇಂದ ತೊಂದರೆ ಏನಾಗುತ್ತೆ ಅಂತ ನೀವು ಆಗ್ಲೇ ಮಾಹಿತಿ ತಗೊಂಡಿರ್ಬೇಕಲ್ಲ. ರೆಡ್ ಝೋನ್ ಇರೋದ್ರಿಂದ ಯಾವುದು ಏನು ಕೂಡ ಅಲ್ಲಿ ಕನ್ವರ್ಷನ್ ಆಗ್ಲಿ ಮತ್ತೊಂದಾಗ್ಲಿ ಅಭಿವೃದ್ಧಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರು ಕೂಡ ಅಮಾಯಕರು. ಯಾರಿಗೆ ತೊಂದರೆ ಆಯ್ತು, ಯಾರಿಗೆ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು, ಅವ್ರ ಮಕ್ಳು ವಿದ್ಯಾಭ್ಯಾಸ ಮಾಡ್ಬೇಕು, ಅವ್ರೆಲ್ರು ಕೂಡ ಥ್ರೋ ಅವೇ ಪ್ರೈಸ್ ನಲ್ಲಿ ಕೊಟ್ಟಿದ್ದಾರೆ ಜಾಗನ. ಯಾರಿಗೆ? ಬೆಂಗಳೂರಿನವ್ರಿಗೆ. ಒಂದು ಪೆಟ್ರೋಲ್ ಬಂಕ್ ಮಾಡಕ್ ಜಾಗ ಇಲ್ಲ ಅಲ್ಲಿ, ಒಂದು ಹಾಸ್ಪಿಟಲ್ ಮಾಡಕ್ ಜಾಗ ಇಲ್ಲ, ಒಂದು ಡೈರಿ ಬಿಲ್ಡಿಂಗ್ ಕಟ್ಟಕ್ ಪರ್ಮಿಷನ್ ಇಲ್ಲ ಅಲ್ಲಿ. ಅಂದ್ರೆ ಇದೆಲ್ಲ ತೊಂದರೆ ಅಲ್ವಾ ರೆಡ್ ಝೋನ್ ಇಂದ? ಕುಮಾರಸ್ವಾಮಿ ಅವ್ರ ಏರಿಯಾ ರೆಡ್ ಝೋನ್ ಮಾಡೋಣ ಕೇಳ್ರಿ. ಇದನ್ನ ಕೇತ್ಕನ್ನಳ್ಳಿದ್ನು ಇದನ್ನು ಒಪ್ಪೋದ್ರ ಕೇಳಿ ರೆಡ್ ಝೋನ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಏನು ಮಾಡೋದು ಬೇಡ. ಅವ್ರು ರೆಡ್ ಝೋನ್ ಮಾಡಿ ಮಡಿಕೋದ್ರ ಕೇಳಿ. ರೆಡ್ ಝೋನ್ ಅಂದ್ರೆ ಏನಂತ ಗೊತ್ತಾ? ಹೋಲಿ ಕುಮಾರಸ್ವಾಮಿ ಅವ್ರಿಗೆ ಕೇಳಿ ಹೋಲಿ. ಸುಮ್ಮನೆ ಏನೋ ಇಷ್ಟ ಬಂದ ಏನೇ ರೆಡ್ ಝೋನ್ ಅಂದ್ರೆ ಏನು? ಹೌದಲ್ವರಿ? ನೀವು ಆದೇಶ ಮಾಡಿದ ಮುಖ್ಯಮಂತ್ರಿಗಳು ಇದನ್ನ ಮಾಡಿದ್ಮೇಲೆ ಅವಾಗ ಮುಖ್ಯಮಂತ್ರಿ ಯಾರಿದ್ರು ಮಾಡಿದಾಗ? PMRDA ಅವರು ಈ ಆದೇಶ ತಂದಾಗ ಇಲ್ಲಿ ಯಾವ್ದು ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ವಿತೌಟ್ ಸರ್ಕಾರದ ಪರ್ಮಿಷನ್ ಅಂತ ತಂದಾಗ ಯಾರು ಮುಖ್ಯಮಂತ್ರಿ ಅಲ್ವಾ? ಇದನ್ನ ಮಾಡ್ಬೇಕು ಅಂತ ಮೊದಲು ಮೀಟಿಂಗ್ ಮಾಡಿದ ಮುಖ್ಯಮಂತ್ರಿ ಯಾರು ಅಲ್ವಾ? ಮತ್ ನೀವು ಮಾಧ್ಯಮದ ಸರಿಯಾಗಿ ಕೇಳ್ಬೇಕು. ಅವ್ರನ್ನ ಮಾತ್ರ ಕೇಳಲ್ರಿ, ನಮ್ಮನ್ನ ಮಾತ್ರ ಟ್ವಿಸ್ಟ್ ಮಾಡಿ ಕೇಳ್ತೀರಾ. ಅವ್ರನ್ನ ಕೇಳಿ ನೀವು. ಅವ್ರೆಲ್ಲ ಹಿಟ್ ಅಂಡ್ ರನ್ ಕೇಸ್ ಅಂತ ಗೊತ್ತಿಲ್ವಾ? ಹೋಯ್ತಾ ಏನೋ ಒಂದು ಹೇಳ್ಬಿಟ್ಟು ಹೊಂಟೋಗೋದು. ನೀವು ಮಾಧ್ಯಮದವ್ರು ಅದೇ ತೋರಿಸ್ತೀರಾ, ಅದನ್ನ ನೀವು ಟ್ವಿಸ್ಟ್ ಮಾಡಲ್ಲ. ಯಾರು ಸ್ವಾಮಿ ಮುಖ್ಯಮಂತ್ರಿ ಆಗಿರೋದು ಯಾರು ಕೇಳಿದ್ರ? ಶಕ್ತಿ ಅಲ್ಲ, ಇದು ಉದ್ದೇಶ ಏನ್ ಗೊತ್ತಾ? ಅವರೊಂದು 25,000 ಜನ ಬರ್ತಾರೆ, ಮುಖ್ಯಮಂತ್ರಿ ಬಂದವರಿಂದ ನಮ್ಮ ಪಕ್ಷದವ್ರು 25,000 ಜನ ಹೊಡೆದಾಡ್ಬೇಕು.
ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು. ಅಲ್ಲ ಕಣ್ರಿ, ಆ ಸ್ಥಳದಲ್ಲಿ ಅವ್ರ ರೈತರು ಬರ್ತಾರೆ, ನಮ್ಮವರು ಬರ್ತಾರೆ, ಹೊಡೆದಾಡಿದ್ರೆ ನಾಳೆ ಕೆಟ್ಟ ಹೆಸರು ಯಾರಿಗೆ? ಕುಮಾರಸ್ವಾಮಿ ಅವರು ಇದರಲ್ಲಿ ಬೆಳೆ ಬೇಯಿಸ್ಬೇಕು. ಇಲ್ಲ, ನಾವು ನಮ್ಮ ರೈತರುಗಳು ಬೇಡ, ನೀವು ಅವ್ರು ಯಾಕೆ ಮಾಡ್ತಾರೆ, ನೀವ್ ಯಾಕೆ ಮಾಡ್ತೀರಾ? ನೀವು ಯೋಜನೆ ಮಾಡಕ್ ಕೊಟ್ಟಿದ್ರೆ ನೀವ್ ಯಾಕೆ ಪಾದಯಾತ್ರೆ ಮಾಡ್ತೀರಾ? ಅವ್ರೇನೋ ಬೇಡ ಅಂತ ಅವ್ರು ಮಾಡಿದವ್ರೇನೆ ಬಂದು ಅವ್ರು ರಾಜಕಾರಣ ಮಾಡಕ್ ಬಂದು ಪಾದಯಾತ್ರೆ ಮಾಡ್ತಾರೆ. ನಾವು ರಾಜಕಾರಣದ ಪಾದಯಾತ್ರೆ ಮಾಡೋದು ಬೇಡ, ನಮಗೆ ಪರಿಹಾರ ಬೇಗ ಕೊಡಿ, ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಮಾಡಿ ನಮಗೆ ಬೇಗ ಪರಿಹಾರ ಕೊಡಿ ಸ್ವಾಮಿ, ನಮ್ಮನ್ನು ಇನ್ನೂ ನೀವು ತ್ರಿಶಕ್ತಿ ಸ್ವರದಲ್ಲಿ ಇಟ್ಟಿದ್ದೀರಾ ಅಂತ ನಮ್ಮವರೆಲ್ಲ ಗಲಾಟೆ ಮಾಡ್ತಾರೆ. ಈಗ ಅವರು ವಿರೋಧವಾಗಿರೋ JDS ಪ್ರಾಯೋಜಿತನಾ? ಅವ್ರು JDS ಪ್ರಾಯೋಜಿತ ಆದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ ನಾವು ಒಪ್ಬೋದು. ಕುಮಾರಸ್ವಾಮಿ ಅವರ ಸ್ಟೇಜ್ ಮೇಲೆ ಬಂದಾಗ, ಕುಮಾರಸ್ವಾಮಿ ಅವರ ಸ್ಟೇಜಿಗೆ ಬಂದಿದ್ರೆ ಅವ್ರು JDS ಪ್ರಾಯೋಜಿತನಾದಂದ್ರೆ ಹೇಳಿ, ಅದು JDS ಪ್ರಾಯೋಜಿತ ಅಲ್ಲ, ಇದು ಕಾಂಗ್ರೆಸ್ ಪ್ರಾಯೋಜಿತ. ಅದೇ ಶೀಘ್ರದಲ್ಲೇ ಮಾಡ್ತೀವಿ, ಅದು ಶೀಘ್ರದಲ್ಲೇ ಆಗ್ತದೆ. ಎಲ್ಲದಕ್ಕೂ ಸಾಧಕ ಬದ್ಧ ಆಗ್ಬೇಕು.